ಗ್ರಾಮಕ್ಕೆ ಬಂದಿದ್ವಿ. ಅಸುಂಡಿ ಗ್ರಾಮದಲ್ಲಿ ಒಬ್ಬ ಕಲಾವಿದರನ್ನ ತಮಗೆ ಪರಿಚಯ ಮಾಡಿಕೊಡೋ ಒಂದು ಉದ್ದೇಶದಿಂದ ಅಸುಂಡಿ ಗ್ರಾಮಕ್ಕೆ ಬರ್ತಾ ಇದ್ದೀವಿ. ಕಲಾವಿದರಾದ ವೃತ್ತಿ ರಂಗಭೂಮಿ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶ ಪಡೆದು ಧಾರಾವಾಹಿ ಕಲಾವಿದರಾದ ಉಮೇಶ್ ಮಲ್ಲಯ್ಯಪ್ಪನವರ್ ಅಸುಂಡಿ ತಾಲೂಕು ಜಿಲ್ಲೆ ಗದಗ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯವರು ಇಳಿ ವಯಸ್ಸಿನಲ್ಲಿ ಕೂಡ ಯುವಕರನ್ನು ನಾಚಿಸುವಂತಹ ಕೆಲಸ ಕಾರ್ಯದಲ್ಲಿ ದಿನಂಪ್ರತಿ ತೊಡಗುತ್ತಾರೆ. ವೃತ್ತಿ ರಂಗಭೂಮಿ ಹಾಗೂ ಸಿನಿಮಾ ಧಾರಾವಾಹಿ ಅಲ್ಲದೆ ಅನೇಕ ಕಿರು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಜನಮಾನಸದಲ್ಲಿ ಚಿರಪರಿಚಿತರಾಗಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಧರ್ಮೇಂದ್ರ ಇಟಗಿ. ಇವತ್ತ ನಾವು ಒಬ್ಬ ಕಲಾವಿದರನ್ನ ನಿಮಗೆ ಪರಿಚಯ ಮಾಡಿಕೊಡೋ ನಿಟ್ಟಿನಲ್ಲಿ ಇವತ್ತ ಒಬ್ಬ ವೃತ್ತಿ ರಂಗಭೂಮಿ ಕಲಾವಿದ ಹಾಗೂ ಸಿನಿಮಾ ಕಲಾವಿದ, ಧಾರಾವಾಹಿ ಕಲಾವಿದ ಉಮೇಶ್ ಮಲ್ಲಯ್ಯಪ್ಪನವ್ರ ಜೊತೆ ತಮ್ಮ ಹಿಂದಿನ ಎಪಿಸೋಡ್ನಲ್ಲಿ ಬಾಲ್ಯದ ಬದುಕು ಕುರಿತು ಮಾತಾಡಿದರು. ಇವತ್ತು ಅವರು ತಮ್ಮ ವೃತ್ತಿ ರಂಗಭೂಮಿ ಹಾಗೆ ಸಿನಿಮಾ, ಧಾರಾವಾಹಿ ಇವು ಮೂರನ್ನು ಕುರಿತು ನಮ್ಮ ವೀಕ್ಷಕರಿಗೋಸ್ಕರ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಸರ್, ಹಿಂದಿನ ಎಪಿಸೋಡ್ನಲ್ಲಿ ತಮ್ಮ ಬಾಲ್ಯದ ಬದುಕು ಕುರಿತು ಮಾತಾಡಿದ್ರಿ. ಇವತ್ತು ತಮ್ಮ ಒಂದು ಏನು ವೃತ್ತಿ ರಂಗಭೂಮಿ ಹಾಗೆ ಸಿನಿಮಾ ಮತ್ತು ಧಾರಾವಾಹಿ ಈ ಮೂರನ್ನು ಕುರಿತು ನಮ್ಮ ವೀಕ್ಷಕರಿಗೋಸ್ಕರ ತಮ್ಮ ಅನುಭವಗಳನ್ನ ಹೇಳ್ರಿ ಅಂತ ಕೇಳ್ಕೊಂತೀವಿ. ನಾವು ಏನ್ ಮಾಡಿ ಅಥವಾ ಕಲಾವಿದರಾಗಿ ನಿಮ್ಗೆ ಏನ್ ಮಾಡಿದ್ವಿ, ಅದರಿಂದ ನೀವು ಇವತ್ತು ನಾವ್ ಎಲ್ಲಿದ್ರು ನಮ್ಮನ್ನ ಹಿಡ್ಕೊಂಡು ಬಡದಾಡಿದವರು ಟೈಮ್ ಪಾಸ್ ಪಬ್ಲಿಕ್ನವರು. ಟೈಮ್ಸ್ ಆಫ್ ಪಬ್ಲಿಕ್ನವರು. ಹಾಗೆ ಇವತ್ತು ಸಂಚಿಕೆಯಲ್ಲಿ ನಿಮ್ಮ ಬಾಲ್ಯದ ಕುರಿತು ಮಾತಾಡಿದ್ರಿ. ಹ್ಞೂನ್ರಿ. ಇವತ್ತು ವೃತ್ತಿ ರಂಗಭೂಮಿಯಲ್ಲಿ ಯಾವ್ಯಾವ ನಾಟಕಗಳು ಮಾಡಿದ್ರಿ, ಯಾವ್ಯಾವ ಕಂಪ್ನಿಯಲ್ಲಿ ಇದ್ರಿ, ಅದನ್ನ ಸ್ವಲ್ಪ ಸವಿಸ್ತಾರವಾಗಿ ನಿಮ್ಮ ವೀಕ್ಷಕರಿಗೆ ಹೇಳ್ರಿ. ಮತ್ತೆ ನಾವು ಮೊದ್ಲ ವೃತ್ತಿ ರಂಗಭೂಮಿಯಲ್ಲಿ ಅಂದ್ರೆ ನಾವು ಊರಾಗ ಅಮೇಚೂರ್ ನಾಟಕ ಮಾಡ್ತಿದ್ವಿ ಸರ್. ಕಲಿತ ಕಳ್ಳ, ರತ್ನ ಮಾಂಗಲ್ಯ, ಅದರಿಂದ ಇದನ್ನ ಮಾಡ್ತಿದ್ರಿ. ಮಗನಿಂದ ಮಂಗಲಾಕ್ಷತೆ, ಅದರಿಂದ ಬಸ್ ಕಂಡಕ್ಟರ ಇವೆಲ್ಲಾ ಮಾಡ್ತಿದ್ವಿ. ಮಾಡೋದ್ ಟೈಮ್ನಾಗ ನಮ್ಗೇನು ನಾಟಕದ ಹವ್ಯಾಸ ಬಾಳ ಇತ್ತು. ಹಿಂಗಾಗಿ ನಾಟಕ ಹವ್ಯಾಸ ಇತ್ತಲ್ಲ, ನಾಟಕ ನಾವ್ ಹೋಗ್ಬೇಕಂತೇಳಿ ನಾಟಕ ವೃತ್ತಿಯಿಂದ ನಾಟಕ ಇತ್ತು. ನಾವ್ ಹೋಗ್ಬೇಕಂತ ಜಗ್ ಆಸೆ ಪಟ್ಟು ಹೋಗ್ಬೇಕಂತಿದ್ದೆ. ನಮ್ಮ ಮನೆಯವರು ಹಾಗೆ ಹಿಂದಕ್ ಜಗ್ತಿದ್ರು. ನಮ್ ನಾಟಕ ನನಗಿತ್ತು ನಾಟಕದ ಹವ್ಯಾಸ, ಆದ್ರೆ ಇನ್ನು ದುಡಿಬೇಕನ್ನ ನಮ್ ತಂದೆ ಆಗಿತ್ತಲ್ಲ, ನಾನೇನ್ ಮಾಡ್ಬಿಟ್ಟೆ ಬಡ ಕೇಬಿಗೆ ಅರ್ಜಿ ಹಾಕಿದ್ವಿ. ಕೇಬ್ ಬಂದ್ಬಿಡ್ತೀರಿ, ಎಂಟ್ರು ಹಾಕಿದ್ ಬಂದ್ಬಿಡ್ತು. ಬಂದ್ ಕಡೆನ ನಾನೇನ್ ಮಾಡಿದೆ, ಹೋಗಂತಾಡಿ ಅಂತ ಬಂದ್ಬಿಟ್ಟೆ. ಬಂದೆ ಬಂದಾಗ ಅವ್ರು ನಮ್ ರೊಕ್ಕ ತುಂಬಿಸಿಟ್ರಿ, 700 ರೂಪಾಯಿ ತುಂಬಿಸಿದ್ರು ಮೊದ್ಲ ಹುಬ್ಳ್ಯಾಗ್ರಿ. ಆ 700 ರೂಪಾಯಿ ತುಂಬಿಸ್ಕೊಂಡ್ರ ಏನ್ ಮಾಡ್ಬಿಟ್ರ ಅಂದ್ರ, ಇನ್ನು 3 ತಿಂಗಳು ಬಿಟ್ಟು ಬರ್ರಿ, ನಿಮ್ಗೆ 3 ತಿಂಗಳು ರೇಟ್ ಹಾಕ್ತೀವಿ ನಾವು ಅಂತೇಳಿ ಕಳಿಸ್ಬಿಟ್ರಿ. ಆಗ 3 ತಿಂಗಳು ಹಾಗೆ ಅಡ್ಡಾಡ್ಬೇಕಂತೇಳಿ ನಾವು ಪುಷ್ಪ ಥಿಯೇಟರ್ ಬಂದ್ರಿ. ಗದಗ ಪುಷ್ಪ ಥಿಯೇಟರ್, ಮಲ್ಲಮ್ಮ ಥಿಯೇಟರ್ ಮಗ್ಲಿಗೆ ಪುಷ್ಪ ಥಿಯೇಟರ್ ಇರ್ತಾರೆ. ಗದಗ ಪುಷ್ಪ ಥಿಯೇಟರ್ ಗೊತ್ತಿರ್ಬೇಕು ನಿಮ್ಗ? ಟೆಲಿಫೋನ್ ಆಫೀಸ್ ಅಂತ ಆಗಿತ್ತಲ್ರಿ, ಅಲ್ಲಿ ಪುಷ್ಪ ಥಿಯೇಟರ್ ಇರ್ತಾರೆ ಮೊದ್ಲ ಬಸ್ ಸ್ಟ್ಯಾಂಡ್. ಅಲ್ಲಿ ಬಂದಿಂದ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡಿಗೆ ಅಂತ ಆಗ ಟ್ರಂಕ್ ಇಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ಗಳ ನಮ್ಮ ರೈಮನಮ್ಮ ಬಾಬಾ ರೋಬರ್ ಬಂದ್ರು. ಈಗ ಏನ್ ಮಾಡ್ತಿಪ್ಪ ಸಾವುಕಾರ ಅಂತ ಕೇಳಿದ್ರಿ. ಈಗ ಯಾ ಸಾವುಕಾರ, ನೀ ಸಾವುಕಾರ, ನಮ್ಮಿಂತ ಏನ್ ಸಾವುಕಾರ ಅಂತ ಅಂದ್ಯಾ ನಾನು. ಇರ್ಲಿ ಏನೇ ಇರ್ಲಿ, ಸುಮ್ನ ನಾ ಹೀಗಾಗ್ಬಿಟ್ಟಿದ್ದೆ, ನಾನು ಹಣೆ ಬರಂತ ಹೇಳಿ ನಾನು. ನಾಟಕ ಇದಕ್ಕೆ ಹೋಯ್ತು ನಾನು. ಈಗ ಆಗ್ಬಿಡ್ತು 3 ತಿಂಗಳ ತನ ರೇಟ್ ಅಂದ್ಬಿಟ್ರ ಅವ್ರು. ಇನ್ನು 3 ತಿಂಗಳ ತನ ಏನ್ ಅಡ್ಡಾಡದ ಅಂತೇಳಿ ನಾನು ಆಗ ಒಂದಿಟ್ಟು ಹಾಗ ಅಡ್ಡಾಡ್ಕೊಂತ ಬಂದೆ. ಬಸ್ ಟ್ರಂಕ್ ತಗೊಂಡು ಊರಿಗೆ ಹೊಂಟಿನಿಂದೆ. ಅಂದ್ಗಳೇನ ರೈಮನಮ್ಮ ಏನು, ಬೇಡ ನೀನು ಅದ್ಭುತ ಕಲಾವಿದ ಮದ್ದಿದ್ದ ನೀನು, ನಿನಗ ವೃತ್ತಿ ಕಲಾವಿದಕ್ಕಿಂತ ನೀನು ಅದ್ಭುತ ಕಲಾವಿದ, ನೀನು ಆಟಿಟ್ ಅದ್ಭುತ ವಿಚಾರ ಇಲ್ಲ ನನ್ಗ. ಈ ಪ್ರತಿಯೊಂದು ಪಾರ್ಟ್ ಕೊಟ್ರೆ ಮಾಡ್ತಿದ್ವಿ, ನಮ್ ಕಂಪ್ನಿಗೆ ಬಂದ್ಬಿಡು. ಯಾವ ಕಂಪ್ನಿ? KBR ಡ್ರಾಮಾ ಕಂಪನಿ ಬಂದ್ವಿ. ವೀಕ್ಷಕರೇ, KBR ಡ್ರಾಮಾ ಕಂಪ್ನಿಗೆ ಮತ್ತೆ ಜಾಯಿನ್ ಆದ್ರು. KBR ಡ್ರಾಮಾ ಕಂಪ್ನಿ ಬಂದ ನಾವು ಕನಿಷ್ಠ ಒಂದು 1000 ಪ್ರಯೋಗ ಮಾಡಿದ್ರು ನಾಟಕನ. ಯಾವ ನಾಟಕ? ಮಗನಿಂದ ಮಂಗಲಾಕ್ಷತೆ, ಬದುಕು ಜಟಕ ಬಂಡಿ, ಅದರಿಂದ ಇದು ಮನೆ ಒಂದು 3 ಇದು ರೀ. ಯಾವ್ದು ಬದುಕು ಜಟಕ ಮಂಡಿಗಿಂದ ಇದು ಬಂತ್ರಿ, ಮಗನಿಂದ ಮಂಗಲಾಕ್ಷತೆ. ಒಟ್ಟು ಇದ್ರಂತ ಬಟ್ ಒಂದ್ 5-6 ನಾಟಕನ ಅದ ನಮ್ ಕಂಪನಿ ನಾಟಕ ಕಾಯಂ ಅವನ್ನ ಒಂದು ತಪ್ಪತ್ಲೆ ಹಾಕ್ತಿದ್ರಿ. ಅದ ಹಾಗಾದ್ರೆ ನಾಟಕ ಅಂದಾಜು ಎಷ್ಟು ದಿನಗಳು ಓಡ್ತಿದ್ವಿ? ಅವೇನಿಲ್ರಿ, ಒಂದೊಂದು ಜಾತ್ರೆ ಕಂಪ್ನಿಗೆ 100-150 ಓಡ್ತಿದ್ವು.
150 ದಿನಗಳು 150 ದಿನ ನೋಡ್ತಿದ್ರಿ ನಾಟಕ. ಎಷ್ಟೋ ಮಂದಿ ನಮ್ಮ ಮಂಜುಳ ಕರ್ಕೊಂಬಂದ್ ನಾವು ಆಕಿಗೆ ಇದನ್ ಮಾಡಿದ್ರಿ, ಸನ್ಮಾನ ಮಾಡಿದ್ರಿ. ಆಕಿಗೆ ಒಂದ್ ವರ್ಷ ಒಂದ್ ಪ್ರಯೋಗ ನಡೆದಕ್ರಿ ಮಂಜುಳ ಕರ್ಕೊಂಬಂದ್ ಮಾಡಿದ್ರಿ. ಧೀರೇಂದ್ರ ಗೋಪಾಲ್ ಕರ್ಕೊಂಬಂದ್ ನಮ್ ಕುಟ ಧೀರೇಂದ್ರ ಗೋಪಾಲ್ ಪಾಠ ಮಾಡ್ತಿದ್ರಿ ಟೈಮ್ನಾಗ. ರಾಮ್ ಗೋಪಾಲ್ ಮಾಡ್ಯಾನ್ರಿ ನಮ್ ಕುಟ ಪಾಠ. ಜಯಲಕ್ಷ್ಮಿ ಮಾಡ್ಯಾಳ್ರಿ ನಮ್ ಕುಟ ಪಾಠ. ಜಯಲಲಿತಾ ಜಯಲಕ್ಷ್ಮಿ ರೀ, ಜಯಲಕ್ಷ್ಮಿ ಜಯಲಕ್ಷ್ಮಿ ಅಂತೇಳಿ ದಾವಣಗೆರೆ ಜಯಲಕ್ಷ್ಮಿ ಕುಟ ಮಾಡ್ಯಾಳ ನಮ್ ಕುಟ ಪಾಠ ಮಾಡ್ಯಾಳ. ಇದ್ರಂತಾಗ ಜಗ್ ಹಲವಾರು ಸಿನಿಮಾ ನಮ್ ಕುಟ ಪಾಠ. ಕಂಪನಿ ನಾಟಕ ಅಲ್ರಿ ಎಲ್ಲಾರು ನಮ್ ಕುಟಾಗ. ನಮ್ಮ ಬಸವರಾಜ ಏನೋ ಮಾಡ್ಯಾನ್ರಿ, ಗುಡಿಗಿರಿ ಬಸವರಾಜ ಮಾಡ್ಯಾನ. ರಾಜು ತಾಳಿಕೋಟಿ ಅವರೆಲ್ಲ ನಮ್ ಕುಟಾಗ ಪಾಠ ಮಾಡ್ಯಾರ. ಸುಧೀರ್ ಕೊಟ್ಟ ಪಾಠ ಮಾಡ್ರಿ. ಸುಧೀರ್ ಕೊಟ್ಟ ನಮ್ಗೆ ಎಲ್ಲಾರು ಕೂಡ ಪಾಠ ಮಾಡ್ರಿ. ಸಿನಿಮಾ ನಟರ ಹಳೆ ನಟರು ಏನಿದ್ರೆ ಎಲ್ಲಾರು ಕೂಡ ಮಾಡಿನ್ರಿ ಪಾಠ ಮಾಡಿದ್ವೆಲ್ಲ. ಹೋಗಿ ಮತ್ತೆ ಅವಾಗೇಂದ್ರ ಅವಂತರ ಕೂಡ ಮಾಡೋದ ಬಾಳ ಚಲೋ ಅದ್ಭುತ ವಿಚಾರ. ಯಾಕಂದ್ರ ಅವ್ರ ಏನ್ ಮಾಡ್ತಿದ್ರ ಅಂದ್ರ ಅವ್ರಿಂದ ದೊಡ್ಡ ಇದ್ರಿ. ಇವತ್ತು ಬೆಳೆಸ್ಬೇಕಂದ್ರ ಬೆಳೆಸ್ಬಿಡ್ತಾರ, ಮುರಿಬೇಕಂದ್ರ ಒಂದ್ ಇಮಿಡ್ನಾಗ ಬಾರ್ಲಿ ಮರ ಮಂದಿ ಕಲೆಕ್ಷನ್ ಕೇಳ್ತಿ ಮಾಡ್ತಿ ಬಕನ್ ಬಾ ಅಂತ ಹೇಳಿ ಅದಕ್ಕೆ ನಾಟಕ ಡೈಲಾಗ್ ಮುಗಿಸ್ಕೊಂಡು ಹೋಗ್ಬಿಡ್ತಿದ್ರಿ. ಹಂಗಾಗಿ ಅವರಿಂದ ನಾನು ಕಲಾವಿದರಿಂದ ಅವರಿಂದ ಕೂಡಿ ಆಡ್ತಿದ್ದೆ ನಾನು. ಹಿಂಗ್ ಮಾಡಿದ್ರಾಗ ನಾನು ಆ ದುಡುಕಿ ಹೋದ್ಮ ಮುದುಕನ ಬಂಡ ಬಡ್ಡಿ ಮಗ ನಾಟಕದಾಗ್ರಿ ಮುದುಕನ ಮದುವೆಯಾಗ ಶೇಷನ್ ಪಾಠ ಮಾಡ್ತಿದ್ದೆ. ಮುದುಕನ ಮದುವೆ ಯಾವ್ದು ಶೇಷನ್ ಪಾಠ ಮಾಡ್ತಿದ್ರಿ. ಶೇಷನ್ ಕಾಮಿಡಿ ಧೀರೇಂದ್ರ ಗೋಪಾಲ್ ಶಿಷ್ಯ ಮಾಡ್ತಿದ್ದೆ. ಅದರಿಂದ ಕೆಲವೊಂದು ಸಣ್ಣ ಸೈಡ್ ಪಾತ್ರ ಒಂದ ಪಾತ್ರ. ಈಗ ಮುದುಕನ ಮದುವೆ ಆಗಿ ಮತ್ತೆ ಯಾವ್ದು ಮಾಡಿದ್ರಿ? ಅದರಿಂದ ತಕ್ಕ ಮಗ ಇವೆಲ್ಲ ಎಲ್ಲ ಒಟ್ಟ ಒಂದು ಪ್ರಯೋಗ ನಾಟಕ ಆಡ್ತಿದ್ವಿ ಅಂದ್ರಿ. ಎಷ್ಟ್ ಸಲ ಓಡ್ತಾವ ಅಷ್ಟು ಸಲ ಓಡಿ ಮಾಡ್ತಿದ್ರಿ ನಾವೆಲ್ಲ ಒಂದ್ ನಾಟಕ ಹೇಳ್ಬೇಕಂತಾರ. ಅದ್ರ 9-10 ನಾಟಕ ಆಡ್ತಿದ್ವು. ಈಗ ಅದೇ ಟೈಮ್ನಾಗ ಎಲ್ಲ ನಾವ್ ಆಡ ನಾಟಕನ ನಮ್ಗೆ ಸಕ್ಸಸ್ ಆಗ್ಬಿಡ್ತು. ಇದು ನಾವ್ ನಾಟಕ ಮನಿಗೆ ಬರ್ಬೇಕಾದ್ರೆ ಬಿಟ್ಟು ಬರ್ಬೇಕಾದ್ರೆ ಒಂದು ಕಾರಣ ಬಂದ್ಬಿಡ್ತೀರಿ. ಮತ್ತೆ ಮುಂದೆ ಈ ವೃತ್ತಿ ರಂಗಭೂಮಿ ಬದುಕು ಮುಂದುವರಿತು, ಏನಾಯ್ತು? ನಾವ್ ವೃತ್ತಿ ರಂಗ ಮುಂದುವರಿತಲ್ರಿ. ನಮ್ಮ ತಂದೆ ತಾಯಿ ಏನ್ ಮಾಡ್ಬಿಟ್ರು ಅಂದ್ರ ನೀ ದುಡ್ದಿದ್ದ ನಮಗ್ ಬರೀ ಚಾ ಸುಟ್ಟಕ್ ಸಾಧಾರಣ ಹಾಗಾತಿಗಂತ ಅಪಾಸ್ಯ ಮಾಡ್ತಿದ್ರ. ಅವಾಗ್ಲಿ ಏನೇ ದುಡ್ಡು ಮಾತ್ರ ನಮ್ ತಂದೆ ಯಾವಾಗ್ಲೂ ಕಳ್ಸಿದ್ರಿ. ನಾನು ಎಷ್ಟೋ ಇರ್ಲಿ ನನ್ ಪ್ರಕಾರ ನಾನ್ ನಾಟಕ ಮನಿ ಬಿಟ್ಟು ಬಂದ್ಬಿಟ್ಟೆ. ಬಿಟ್ಟು ಬಂದ ಇವರೆಲ್ಲ ಕರಿಯಕ್ ಬಂದ್ರಿ. ಚಿಂದೋಡ್ಲಿಲ್ಲಮ್ಮ, ಅದ್ರ ಚಂದೋಡಿ ಬಂಗಾರಿ ಶಣ್ಣ, ವೀರಪ್ಪಜ್ಜ ಅವರೆಲ್ಲ ಕರಿಯಕ್ ಬಂದ್ರಿ ನಮ್ಗ. ಕರಿಯಕ್ ಬಂದ್ರಿ. ಅವ್ರು ಯಾಕಂದ್ರೆ ಒಂದು ಟಪಾಲ್ ಇಟ್ಕೊಂಡದ್ದು ಒಂದು ಸಮಸ್ಯೆ ಆಗ್ಬಿಡ್ತ್ರಿ. ಅದನ್ನ ನನ್ನ ಮಗಳು ಡೆತ್ ಆಗ್ಬಿಟ್ಟಿತ್ತು. ಅವಾಗ ಇವ್ರ ಏನ್ ಮಾಡ್ಬಿಟ್ರು, ಅದೇ ಡೆತ್ ಸೈಡ್ ಇದನ್ನ ಟಪಾಲ್ ಇಟ್ಕೊಂಡು ಒಮ್ಮಕ್ಕೆ ಕ್ಯಾಂಪ್ ಕ್ಲೋಸ್ ಆಗ ಮಿಷನ್ ಕೊಟ್ಬಿಟ್ರಿ 3 ತಿಂಗಳ ಮೇಲೆ. ಅವಾಗ ಊರನ್ನು ಜನಕ್ಕೆ ಕೆಟ್ಟಿಲ್ರಿ ನಾವು. ಹೌದೌದು. ಈಗ ಮಗಳು ಸತ್ರ ಬರ್ಲಿ, ಮಗ ಬರ್ಲಿಲ್ಲ ಅವೆಂತಾವ, ತಂದೆ ಬರ್ಲಿಲ್ಲ ಅವೆಂತಾವ ಅಂತ ಹೇಳಿ ಕೆಟ್ಟಾಗತ್ತ ಅಂತ ಹೇಳಿ ಉದ್ದೇಶಿಕೆ ಮಾಡಿ ಬಿಟ್ಟು ನನಗೆ ಮನಸ್ಸು ಕೆಟ್ಟಾಗಿ ಬಿಟ್ಟು ಬಂದ್ಬಿಟ್ರಿ. ನಾಟಕ ಕಂಪನಿ ಬಿಟ್ಟು ಬಂದ್ಬಿಟ್ರಿ. ಬಿಟ್ಟು ಬಂದು ಇವರೆಲ್ಲಾರು ಕರಿಯಕ್ ಬಂದ್ರಿ ಮತ್ತೆ ಹೊಳ್ಳಿ. ಯಾಕಂದ್ರ ಅವ್ರಿಗೆ ತಪ್ಪಾಗೈತಿ, ನಿನ್ನಂತ ಕಲಾವಿದ ನಮ್ಗೆ ಸಿಗೋದ ಕಷ್ಟ, ಬಾಳ ಅದ್ಭುತ ನೀನ್ ಮನುಷ್ಯ. ಎಲ್ಲರಿಗೂ ಅದು 12-13 ಮಂದಿ ಹಿನ್ನೆಲೆ ಹಾಡ್ತಿದ್ರಿ. ನನ್ಗೆ ಅಗ್ರಿ ಕಂಠ ಚಲೋ ಐತ್ರಿ ಸರ್. ಇವತ್ತಿಗೆ ನಾನು ಹಾಡಕಂದ್ರೆ ಅಗ್ರಿ ಎಕ್ಸ್ಪರ್ಟ್ಸ್ ನಮ್ಗೆ. ಹಾಡಕಂದ್ರೆ ಇವತ್ತಿಗೆ ನಮ್ಮ ಮನೆ ಯಾವಾಗ ಆನಂದವಾಗಿ ಇರ್ಬೇಕಂತ. ರಂಗಭೂಮಿ ರಂಗ ಹಾಡು ಹಾಡ್ತಿದ್ರು ಅಥವಾ ಜನಪದ ಹಾಡ್ತಿದ್ರು ಇಲ್ಲ ಇಲ್ರಿ. ಯಾವ್ದೇ ರೀತಿ ನನ್ಗೆ ಆ ಸಿಚುವೇಶನ್ ಏನು ನನಗ ಮನುಷ್ಯಾಗ ಆನಂದ ಸಿಗುತ್ತ ಆ ರಿಕಾರ್ಡ್ ಈಗಿನ ನನ್ನ ಹತ್ರ ರಿಕಾರ್ಡ್ ಏನ್ ಬಿಡ್ರಿ ಅವೇನ್ ಇಲ್ಲ. ನಮ್ಗೆ ಲಿಪಿ ಇಲ್ಲದ ರಿಕಾರ್ಡ್ ಸಹಿತ ನನ್ನ ಅದಾವ್ರಿ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಣ್ಣ ತುಣುಕು ಹಾಡನ್ನು ಹಾಡ್ರಿ. ಯಾವ್ದು ಹಾಡ್ಲೇಳ್ರಿ? ಯಾವ್ದು ಒಂದು ಜನಪದ ಶೈಲಿಗಳು ಇರತಕ್ಕಂತ ಒಂದು ಹಾಡನ್ನು ಜನಪದ ಶೈಲಿ ಅಂತ. ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತ ಅದೇನೈತಿ, ಹೊಟ್ಟೆ ಹಸಿವಿ ಆಗೋದಿಲ್ಲ, ಕಣ್ಣು ನಿದ್ದೆ ಬರುವುದಿಲ್ಲ, ಸೊಟ್ಟು ಸರು ಹೊತ್ತಿನಾಗೆ ಎಬ್ಬಸೈತಿ, ಸೊಟ್ಟು ಸರು ಹೊತ್ತಿನಾಗೆ ಎಬ್ಬಸೈತಿ, ಗುಂಗು ಹಿಡಿದು ಮಂಗ್ಯನಂಗ ಕುಂದಿರ್ತೈತಿ, ನಿದ್ದಿಗೆಣ್ಣಾಗ ಏನೇನು ಆಗತೈತಿ, ತೆಕ್ಕಿ ಬಿದ್ದು ನೋಡಿದ್ರಾಗ ದಿಂಬೈತಿ ತಲೆ ದಿಂಬೈತಿ, ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತ ಅದೇನೈತಿ. ಸುಳ್ಳ ಸುಖದಿಂದ ನಾ ಕೈ ಮುಗಿದು ಕೇಳ್ತೀನಿ, ಮಾವ ನಿನ್ನ ಮಗಳ ಕೊಟ್ಟು ಮದುವೆ ಮಾಡು, ಮಾವ ನಿನ್ನ ಮಗಳ ಕೊಟ್ಟು ಮದುವೆ ಮಾಡು. ಕಾವೇರಿ ದುಡ್ಗನ ಕಾವೇರಿ ದುಡ್ಗನ ಎಲ್ಲಿ ತನಕ ಕಾಯೋದು, ಕಾಯಿ ಇಟ್ಟು ದಿನ ಒಮ್ಮೆ ಕಾಯ್ತೀನಿ, ಒಮ್ಮೆ ಒಮ್ಮೆ ನಿನ್ನ ಮಗಳ ಹೊರತೀನಿ, ಜಗ ಬಿಡುತ್ತೀನಿ, ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತ ಅದೇನೈತಿ. ಅದ್ಭುತ ಹಾಡಿದ್ರಿ. ಮತ್ತ ಹಿಂಗ ಎಲ್ಲ ನಟರಿಗೂ ಹಾಡ್ತಿದ್ರಿ.
ಹಿನ್ನೆಲೆ ಎಲ್ಲರಿಗೆ ಹೆಣ್ಮಕ್ಳು ಸಹಿತ ಹಾಡ್ತೀನಿ ಸರ್ ಅಷ್ಟು ಟೋನ್ ಚಲೋ ಐತಿ ನನಗ. ಈಗ ಯಾವ್ದ್ರ ಎಸ್ ಪಿ ಸುಬ್ರಹ್ಮಣ್ಯಂ ಅವ್ರು ನಮ್ಗ ಸನ್ಮಾನ ಮಾಡ್ರಿ. ಹೌದ್ರಿ, ಬಹಳ ಖುಷಿ. ಅದರಿಂದ ಎಸ್ ಜಾನಕಿನ ಸನ್ಮಾನ ಮಾಡ್ಯಾಡ್ರಿ ನನಗ. ಅದರಿಂದ ಪಿ ಶ್ರೀನಿವಾಸ ಮೂರ್ ನಟರ 3 ಹಿನ್ನೆಲೆ ಗಾಯಕರು ನನಗೆಲ್ಲ ಸನ್ಮಾನ ಮಾಡ್ರಿ. ನೋಡ್ರಿ ಇವತ್ತಿಗೆ ಮನೆಯಾಗ ನನ್ನ ಸನ್ಮಾನ ಮಾಡಿ. ನಾಟಕ ಕಂಪನಿ ನಾಟಕ ಅಕಾಡೆಮಿಯಿಂದ ಆಗ್ಲಿ ಯಾವುದೇ ಪ್ರಶಸ್ತಿಗಳು ಬಂದಿಲ್ಲ ಅನ್ನೋ ಒಂದು ನೋವು ತಮ್ಮಲ್ಲಿದೆ. ಅದ ಒಂದು ನೋವು. ಹಾಗೇನ ಇನ್ನು ಒಂದ್ ಸ್ವಲ್ಪ ಏನ್ರ ಸಾಹಸ ಮಾಡಕ್ರಿ. ಈಗ್ರಿ ನಮ್ ಸ್ವಲ್ಪ ಅಲ್ಲಿದ್ದ ಇಲ್ಲಿವರೆಗೆ ನಮ್ ಜೀವನ ಈಗ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನ ಸರ್. ಮತ್ತೆ ಈಗ ನೀವು ನಾಟಕ ಕಂಪನಿ ಮತ್ತೆ ಅವ್ರು ಕರೆಯಕ್ ಬಂದ್ರಲ್ಲ, ಮತ್ತೆ ವಾಪಸ್ ಹೋದ್ರಿ? ಮತ್ತೆ ಯಾವ ಕಂಪನಿಗೆ ಹೋದ್ರಿ? ಅದ ಕಂಪನಿ ಮತ್ತೆ ಬ್ಯಾಕ್ ಕಂಪನಿ ಹೋಗ್ರಿ ನಾನು. ಯಾವ್ದು? KBR ಮತ್ತೆ KBR ಹೋಗಿದ್ಗಳ ಅವಾಗ ನಮ್ಮ ರೈಮನಮ್ಮರ್ ಏನಿದ್ರು ಅವರು ಆದಿಮಾನವ್ ಕರ್ಕೊಂಡು ಹೋದ್ರಿ ಪಿಕ್ಚರ್. ಆದಿಮಾನವ್ ಪಿಕ್ಚರ್ ಮತ್ತೆ ಫಸ್ಟ್ಗೆ ಆದಿಮಾನವ್ ಹೋದ್ವಿ. ಆದಿಮಾನವ್ ಹೋದ್ರಿ ನಾವು ಒಂದ್ ಸ್ವಲ್ಪ ಒಂದ ಒಂದ್ ಎಪಿಸೋಡ್ 2 ಎಪಿಸೋಡ್ ಮಾಡಿದ್ರಿ. ಮುಂದ ನಾವು ಮಕ್ಕೊಂಡ್ಬಿಟ್ಟಿದ್ವಿ. ಅವ್ರ ನಮ್ಮ ಹುಡುಕಾಡ್ ಆಗೋವಾಗ ಮಧ್ಯಾಹ್ನ ಬಂದ್ ರಾತ್ರಿ ಬಂದ್ ಜಗ್ ಹೊಡ್ಬಿಟ್ರಿ ನಮ್ಮನ್ನ. ಎಂತ ಅವಕಾಶ ಸಿನಿಮಾಕ್ ಹೋಗಿದ್ವಿ, ಅವಕಾಶ ಕಳ್ಕೊಂಡ್ಬಿಟ್ಟಿವಲ್ರಿ. ಬಂದಟ್ ಎಪಿಸೋಡ್ ಬಂತು ಮತ್ತೆ ಕರ್ಕೊಂಡ್ ಮಾಡ್ಬಿಟ್ರಿ ಪಾಠ. ಹಿಂಗಾಗಿ ನಮ್ಮನ್ನ ಬಡ್ದ್ಬಿಟ್ರಿ. ಬಡದಿಂದ ಹೋದ್ರು ಇಲ್ಲಿ ಬಿಡಿ ಮತ್ತೆ ಏನ್ ಮಾಡೋದು ಅಂತ ಹೇಳಿ ಒಂದು ಸಿನಿಮಾ ಅವಕಾಶನ ಕಳ್ಕೊಂಡ್ರಿ. ಆದಿಮಾನವ ಕಳ್ಕೊಂಡ್ರಿ. ಅದ್ ಮಾಡಿದ್ರಿ, ಅದ್ರಾಗ ಮಾಡಿದ ಐತಿ ಬಂದ ಬಿಡತ್ರಿ ಅದ. ಅದ್ರಿಗೆ ಪಾತ್ರ ಇಲ್ರಿ, ಅದು ಒಟ್ಟ ಇದಾಗಿಲ್ರಿ. ಒಂದ್ ಸುಮ್ನ ಹಂಗಾಯ್ತು. ಅದೇನಪ್ಪ ಅಂದ್ರ ಆದಿಮಾನವ ಅಂದ್ರೆ ಏನು, ಅದಕ್ಕೆ ಡೈಲಾಗ್ ಇಲ್ಲ ಪೈಲಾಗ್ ಇಲ್ರಿ. ಮಾತುಕತೆ ಸಂಭಾಷಣೆ ಏನಿಲ್ಲ, ಮಾಡ್ತಿದ್ವಿ. ಮಾಡಿ ಬಂದ್ಬಿಟ್ಟಿವಿ. ಬಂದಿಂದ ಅವರು ರಾತ್ರಿ ಬಂದು ಜಗ್ಗು ಒದರಾಡಿ ತಾಯಿ ನಮ್ಮ ರೈಮನಮ್ಮ ಜಗ್ಗು ನನ್ನ ತನ್ನ ಮಗನ ಜಗ್ಗು ಹೊಡ್ಬಿಟ್ಟಿದ್ರಿ. ಅವನ ಹೆಸರು ಉಮೇಶಿ, ನನ್ನ ಹೆಸರು ಉಮೇಶಿ. ಇಬ್ರು ಅವ್ರ ನಿಮ್ಗೆ ಆ ವಯಸ್ಸಿನ ಅವಾಗ ನನಗೆ ಇನ್ನೂ ಲಗ್ನ ಆಗಿದ್ದಿಲ್ರಿ. 16 ವರ್ಷ ಇದ್ರು ನನ್ಗ ವಯಸ್ಸು. ನಾನು ಯಾಕಂದ್ರ ನಾನು ಜೀವನದಾಗ ಏನಿತ್ತಂದ್ರ ಯಾವ ದಾರಿ ಹೋಗ್ಬೇಕಾರ ಎಲ್ಲ ಗೆಳೆ ಹೊಂಟಿಪ್ಪ ಅಂತಂದ್ರಿ ಹಾಗ ಹಾಡ್ಕೊಂತಾನೆ ಹೋಗೋದು. ಮನಿ ಮುಟ್ಟತನ ಅದೊಂದು ಹಾಡ ಅಭ್ಯಾಸ ಇತ್ತು. ಹಾಡ ಅಭ್ಯಾಸ ಇತ್ತು. ಹಿಂಗಾಗಿ ಪ್ರತಿಯೊಂದು ಇಂತ ಹಾಡು ಬರಲ್ಲ, ಇಲ್ಲಿ ಪ್ರತಿಯೊಂದು ಹಾಡ್ತೀನಿ ನಾನು. ಮೊದಲೆಲ್ಲ ನೀವು ಸಣ್ಣವರಿದ್ದಾಗ ಭಜನೆ ತಂಡ ಮಾಡಿ ಹಾಡ್ತಿದ್ರಿ. ಹೌದಾ? ಎಲ್ಲಾ ಮಾಡ್ತೀರಿ. ಯಾಕಂದ್ರೆ ಅದು ನಮ್ಗ ಸಂಗೀತ ಈಗ ಮತ್ತೆ ಆ ಅವಕಾಶ ತಪ್ಪಿಂದ ಮತ್ ನಿಮ್ಗ ನಾಟಕ ರಂಗಕ್ಕೆ ಬಂದ್ರು ಅಥವಾ ಸಿನಿಮಾ ರಂಗಕ್ಕೆ ಹೋದ್ರು? ನಾನು ಸಿನಿಮಾ ರಂಗಕ್ಕೆ ಹೋಗ್ಬಿಟ್ರಿ. ನಮ್ ಸಿನಿಮಾ ರಂಗದಾಗ ಹೋಗ್ಬಿಟ್ರೆ ನಮ್ ಇನ್ ನಚುರಾಜ ಬಾಲ್ಕಟ್ನ ಅವ್ರ ಪರಿಚಯ ಆದ್ರೆ. ಈಗ ಅದು ಏನು ನಾಟಕ ಪಿಕ್ಚರ್ ವೃತ್ತಿತ್ತಲ್ರಿ, ಆ ವೃತ್ತಿ ಇದ್ದಾಗ ಇವ್ರು ಪಿಕ್ಚರ್ ಪರಿಚಯ ಆಗ್ಬಿಟ್ರಿ ನಮ್ಗ. ಪಿಕ್ಚರ್ ಆಗಿಂದ ಇವ್ರು ನೋಡಾನ ಅಂತೇಳಿ ನನಗ ಒಂದ್ ಹೀರೋ ಆಗ್ಬೇಕನ್ನ ಅಪೇಕ್ಷೆ ಇದ್ದಿದ್ದಲ್ರಿ. ಒಟ್ಟು ಮಂದಿ 4 ಮಂದಿ ಕಾಣ್ತಿಲ್ಲ ಒಂದು ಅಪೇಕ್ಷೆಯಿಂದ ನಾನು ಮುಂದ ಹೀರೋ ಆಗ್ಬೇಕು, ಒಂದು ಯಾವ್ದಾರ ಪೋಷಕನ ಪಾಠ ಮಾಡ್ಬೇಕು, ಒಂದಂತ ಇದ್ದಿದ್ದು ಯಾವ್ದು ಕೊಟ್ರೆ ಸಾಕ್ಬಿಡ ಅನ್ನೋ ಉದ್ದೇಶಕ್ಕೆ ಚಿತ್ರರಂಗ ಕಾಲಿಟ್ಟು ಸಾಕಂತ ಹೇಳಿ ಏನ್ ಮಾಡಿಬಿಟ್ರು ಅಂದ್ರ ಬರೀ ಯಾವ ಪಾತ್ರ ಕೊಟ್ರು ಹಾಗ ಮಾಡೋದು. ನಮ್ಮ ವೃತ್ತಿ ಒಳಗ ಮೇಕಪ್ ಮಾಡಿದ್ನಲ್ರಿ ನಾನು. ಮೇಕಪ್ ಮ್ಯಾನ್ ಕೂಡ ಮೇಕಪ್ ಮನ್ ವೃತ್ತಿ ಇತ್ತಲ್ರಿ. ಮೇಕಪ್ ಮನ್ ವೃತ್ತಿ ಆಗಿ ಅದು ಯಾವ ಗ್ಯಾಪ್ ಇತ್ತು ಅದೊಂದು ಪಾಠ ಮಾಡೋದು, ಯಾವ ಸ್ಯಾಲ್ರಿ ಬರ್ತದೆ ಒಂದ್ ಪಾಠ ಕೊಟ್ರಿ. ಅವ್ರು ಕೊಟ್ಟಾಗ ಅವ್ರು ಕೊಟ್ಟ ಪಾಠ ಮಾಡೋದು. ಮತ್ತೆ ನಾನು ಮೇಕಪ್ ಮುಗಿದಿಂದ ಒಂದ್ ಸಣ್ಣ ಚಿಕ್ಕ ಪಾಠ ಕೊಡೋರಿ ಮಾಡ್ಬಿಡ್ತಿದ್ವಿ. ಕಾಲಾಡು, ಸೈನಿಕನ್ ಪಾಠ, ಅನೇಕ ಪಾತ್ರ ಕೊಡ್ರಿ. ಮೊದಲ್ ನೀವು ಚಿತ್ರರಂಗಕ್ಕೆ ಪದಾರ್ಪಣೆ ಇಟ್ಟಾಗ ಮೊದಲು ಯಾವ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿದ್ರಿ? ಗುಣಸಾಗರ ಮಾಡಿದ್ರಿ. ಗುಣಸಾಗರ ಮಾಡಿದ್ರಿ. ಮೊದಲೇ ಮಧ್ಯದ ಇಟ್ಟಿದ್ದ ಆದಿಮಾನವ್ರಿ, ಅದನ್ನ ಗುಣಸಾಗರಿ ಆತ. ಗುಣಸಾಗರಿಯಿಂದ ಆಗ ಅಲ್ಲಿ ಸಣ್ಣ ಚಿಕ್ಕ ಪಾಠ ಅವ ಎಲ್ಲ ಮಯೂರ ಒಂದ್ ಸಲಕ 205 ಪಿಕ್ಚರ್ನಾಗ್ರಿ ಬರೀ ಚಿಕ್ಕ ಪಾಠ, ಸಣ್ಣ ಪಾಠ. 250 ಪಿಕ್ಚರ್ ಅಂದ್ರೆ ಬರೀ ನಾನ್ ಚಿಕ್ಕ ಪಾಠ, ಯಾವ ಪೋಷಕನ ಪಾಠ ಇಲ್ಲ ಏನಿಲ್ಲ. ಯಾಕಂದ್ರೆ ನಂದು ವೃತ್ತಿ ಮೇಕಪ್ ಇತ್ತಲ್ರಿ. ಒಟ್ಟ ಸಣ್ಣ ಪುಟ್ಟ ಒಂದ್ ಎರಡು ಇರುವಂತವು ಡೈಲಾಗ್ ಇರ್ಲಾರ್ದಂತಾವ್. ಈಗ ಸೈನಿಕನ ಪಾಠ ಇತ್ತಂದ್ರೆ ಹೋಗಿ ಬರೀ ಹೊಡೆದಾಡೋದು, ಬಿದ್ದು ಬಿಡೋದು, ಮತ್ತೊಂದು ಇದಕ್ ಬಂತ ಮತ್ತೊಂದು ಹೊಡೆದಾಡೋದು, ಇವ ಪಾಠ ಆಗಿ ನನಗೇನಿದ್ರು ಸೈನಿಕ ಪಾತ್ರ ಕೊಡ್ರಿ. ಅದರಿಂದ ಯಾವ್ರು ಸಭಾ ನಡೀತಲ್ರಿ, ಯಾವ್ದಾರ ರಾಜ್ಯಸಭಾ ನಡೆದಾಗ ಅವ್ರು ಒಂದ್ ಪ್ರಶ್ನೆ ಕೇಳ್ತಿದ್ದಲ್ರಿ. ಅಂತ ಪ್ರಶ್ನೆದಾಗ ಕೇಳಿ ಹಾಕಾರ ನಮ್ಗ. ಅದ್ರ ಕೆಲವೊಂದ್ರ ಪ್ರಶ್ನೆ ಉತ್ತರ ಕೊಟ್ಟೇನ್ರಿ ಸರ್. ಈಗ ಶ್ರೀಕೃಷ್ಣ ದೇವರಾಯದಾಗ, ಇವೆಲ್ಲ ಮಯೂರದಾಗ, ಇವೆಲ್ಲ ಈಗ ಕೆಲವೊಂದ್ ಪಿಕ್ಚರ್ನಾಗ ಸಭಾ ನಡೆದಾಗ ಹೋಗ್ತಿರ್ತಾವ್ರಿ, ಪ್ರಶ್ನೆ ಕೇಳ್ತಿರ್ತಾರ ರಾಜ್ಯಸಭಾದಾಗ. ಅಂತವೆಲ್ಲ ಅದು ಸಾಮಾನ್ಯ. ಯಾಕಂದ್ರೆ ನಮ್ಗೊಂಟು ಏಟ ಬುದ್ಧಿ ಇತ್ತ ನಮ್ಗೆ ಇದ್ದಾಗ ಹೇಳ್ಬೇಕಾರ ನಮ್ ಕೊಡ್ಬೇಕಾರ ಅಂತ ಪಾಠ ಕೊಟ್ರ.
ಅದರಿಂದ ಇವು ಶನಿ ಮಾತ್ಮಿ ನಾಟಕದಾಗ ಪಿಕ್ಚರ್ನ್ಯಾಗ ನಾಗ ಇವನ್ ಇದು ಯಾವ್ದಾರು ಸೂರ್ಯಗ್ರಹಣ ಪಾಠ ಮಾಡ್ತಿದ್ವಿ. ಇದಂತಾಗ ಅನೇಕ ನೀವು ಗುರು ಶಿಷ್ಯರಿಗೂ ಪಾತ್ರ ಮಾಡಿರಂತ. ಗುರು ಶಿಷ್ಯರೇ ಮಾಡಿದ್ರಿ ಏನ್ ಮಾಡಿದ್ರಿ ಅಂದ್ರ ಈಗ ನನ್ನ ನಾವು ಗುರುತಿಸಕ್ ಆಗಲ್ರಿ. ಯಾಕಂದ್ರ ನಾನು ನಾವು ಹೇಳಿಕೆ ಬರೋದು ನಮ್ದು ಏನ್ ರೆಕಾರ್ಡ್ ಇತ್ತಪ್ಪ ಅಂದ್ರೆ ಎಲ್ಲಾರು ಹೇಳ್ತಿದ್ವಿ. ನಾನು ನನ್ನ ಹತ್ರ ಏನ್ ರೆಕಾರ್ಡ್ ಇಲ್ಲ ಏನ್ ಮಾಡ್ಬಿಟ್ಟಿ ಅಂದ್ರ ಮಂಜನ ಕಳ್ಕೊಂಡ್ವಲ್ಲ. ಹಿಂಗಾಗಿ ನಮ್ಮ ಏನ್ ಪ್ರೂಫ್ ಇಲ್ದಕ್ಕ ಈಗ ಹೇಳಕ್ ಹೋದ್ಗಳೇ ನಿಮ್ ಮಂದಿ ಟಿಕ್ಕ ಮಾಡ್ತಾರ ದೇಶಕ್ಕೆ ಯಾರ ಮುಂದೆ ಹೇಳ್ತಂತ ಈಗ ಈ ರೀತಿ ಮಾಡ್ಕೊಂತ ನನ್ನ ಜೀವನ ಹಾಕಿ ಮಾಡಿ ನೋಡ್ರಿ. ಇರ್ಲಿ. ಮತ್ತೆ ಈ ಸಿನಿಮಾ ಪಯಣ ಎಲ್ಲಿವರೆಗೂ ಸಾಗುತ್ತದು ಹಂಗೆ? ಅದು ನಾನು ನಮ್ ಲಗ್ನ ಆಗತನ ನಡೀತ್ರಿ. ಮುಂದೆ ನೀವು ಈ ಧಾರಾವಾಹಿಗೆ ಹೆಂಗ್ ಬಂದ್ರಿ? ಧಾರಾವಾಹಿ ನಮ್ಮ ಮಗನ ಕರ್ಕೊಂಡು ಹೋಗ್ಬಿಟ್ರಿ. ನಿಮ್ ಮಗನು ಕೂಡ ಸಿನಿಮಾ ಅವನು ಮೇಕಪ್ ಮಾಡಿದ್ನು. ಮೇಕಪ್ ದರ್ಶನ್ ಇಂದ ಮೇಕಪ್ ಮನ ಅಂದ್ರು. ನಮ್ಗ ದೇಸಾಯಿ ಪಾಠ ಮಾಡ್ತಾರೆ ದರ್ಶನ. ಮನ್ ತೋರ್ಸಿನಲ್ರಿ ಫೋಟೋ ತೋರ್ಸಿನಲ್ಲ, ಆ ಫೋಟೋದಾಗ ದರ್ಶನ ಮೇಕಪ್ ಬಂದ್ರಿ. ಮೇಕಪ್ ಬಂದಿದ್ರೆ ವಿಂಟೆಕ್ ಫ್ಯಾಕ್ಟ್ರಿ ಕಳ್ಸಿದ್ವಿ ನಮ್ಮ ಮಗನ. ಮೊದಲು ವಿಂಟೆಕ್ ಫ್ಯಾಕ್ಟ್ರಿ ಕಳ್ಸಿದ್ವಿ. ನಮ್ಮಪ್ಪ ಯಪ್ಪ ಈಗ ಪಿಕ್ಚರ್ನಾಗ ಕರ್ತಿರ್ ಹೋಗ್ಬಿಡಪ್ಪ ಅಂತಂದಿ. ಅಂದ್ಗಳೇನ ಬ್ಯಾಡ ಅಂತಾರಪ್ಪ. ನಮ್ ಹಿಂದದ ಆಕೆ ಕಲಾದೇವಿ ಆರಾಧನ್ರಿ ಏಟಾಗ್ಲಿ ತನ್ನ ಉಂಡಿ ಅದರಿಂದ ಇದನ್ನ ಬಿಡ್ಬೇಡ, ಮುಂದೆ ದೇವ್ರ ಯಾಕೆ ಒಳ್ಳೇದ್ ಮಾಡ್ತಾನ. ಅದಕ್ಕೆ ಯಾರು ಬದುಕೋಕೋಸ್ಕರ ದಾರಿ ಸಿಗುತ್ತಾ. ನೀವ್ ಏನಿರ್ಲಿ ನೀನ್ ಕಟ್ಬಿಟ್ಟದ್ರಾಗ ನೀನ್ ಹೋಗ್ಬಿಡು. ನೀನ್ ಪಾಠ ಮಾಡೋ ಮುಂದ ಮೇಕಪ್ ಮನ್ನರ್ ಆಗಿದ್ದೀವಿ. ನಮ್ಮಟ್ ನಮ್ಮ ಅಂತೆ ನಡೀತಿದ್ ಸಾಕು. ನಾವೇನು ಹೀರೋ ಆಗೋದ್ ಬೇಡ ಪರ ಬೀಳ್ತವೆಲ್ಲ ಮುಂದೆ ಆಗಿರ್ತ ನಡೀತಿದ್ದೆ. ಸುಮ್ಮತಿ ಮಾಡ್ಬಿಟ್ರಿ. ಅವಾಗ ನಮ್ ತಂದೆ ತಾಯ ನಮ್ಮ ಮಾತು ಇರ್ಬಾರ್ದು ಅಂತೇಳಿ ದರ್ಶನ್ ಕೂಡ ಸೇರಿಕೆ ನಮಗ ಇವೆಲ್ಲ ಮೇಕಪ್ ಮ್ಯಾನ್ ಆಗಿ ಅವ್ರ ಹೆಸರು ನಿಮ್ಮ ಮಗನ ಹೆಸರು ಮಹೇಶ್ ಗದಗ್ ಅಂತೀವಿ. ಮಹೇಶ್ ಗದಗ್. ಅದು ನಮ್ದು ಊರು ಎರಡು ನಡುವೆ ಇತ್ತಲ್ರಿ ಊರು. ಇತ್ತಾಗ ಈ ಊರಿಗೆ ಹಾಕಿದ್ರ ಇವ್ರ ಸಿಟ್ಟು ಇವ್ರಿಗೆ ಸಿಟ್ಟು ಅಂತೇಳಿ ಡಿಸ್ಟಿಕ್ ಲೆವೆಲ್ನಾಗ ನಾವ್ ಏನ್ ಮಾಡ್ಬಿಟ್ವಿ ಅಂದ್ರ ಈಗಲ್ರಿ ನಾವು ಅವ್ರಿಗೆ ಹೇಳ್ತಪ್ಪ ನಮ್ಮೂರ ಹೆಸರು ಹಾಕಿಲ್ಲ ನಮ್ಮೂರ್ ಅನ್ಬಾರ್ದು. ಮತ್ತೆ ಇವ್ರಿಗೆ ಹೇಳಿದ್ರೆ ಇವ್ರಿಗೆ ಅವ್ರ ಹೆಸರಿಗೆ ನಮ್ಮೂರ ಹೆಸರು ಹಾಕಬಾರ್ದು. ಲಗ್ನ ಪತ್ರ ಹಾಕಿದ್ರೆ ಇನ್ಕ್ವೈರಿ ಮಾಡ್ತಾರೆ ಕೆಲವು. ಅಲ್ಲ ಸರ್, ಈಗ ಧಾರಾವಾಹಿ ಒಳಗೆ ಯಾವ ಧಾರಾವಾಹಿ ಒಳಗೆ ತಾವು ಪಾತ್ರ ಮಾಡಿದ್ರಿ? ಕುಸುಮಾಂಜಲಿ ಮಾಡಿದ್ರಿ. ಮೊದಲು ಕುಸುಮಾಂಜಲಿ, ಮತ್ತೆ ಎಳವನ ಕಟಿಗಿರಿ ಮಾಡಿದ್ರು. ಎಳವನ ಕಟಿಗಿರಿ ಅಮ್ಮದಾಗ ಮನೆ ಒಂದು 3 ಬಾಗಿಲ್ದಾಗ ಮಾಡಿದ್ರಿ. ಅದರಿಂದ ಇವ್ರಿ ಇದು ಬದುಕು ಜಟಗಾಮಂಡಿ ಇಂತ 9 ಧಾರಾವಾಹಿ ಮಾಡಿದ್ರಿ ನಾನು. ಬದುಕು ಜಟಗಾಮಂಡಿ ಒಳಗೆ ಏನ್ ಪಾತ್ರ? ಅವ ನಾನು ಇದನ್ ಸೈಡ್ ಪಾತ್ರ ಅವಾಗ ಇವು ಯಾವ್ದ್ರಿ ಬಂದ್ರೆ ಮಾನವ ಅದ ಮಾಡ್ತಾರ ಒಂದು ಸ್ವಲ್ಪ ಡೈಲಾಗ್ ಇತ್ತು ಅಟ ಸ್ವಾಮಿ ಪಾಠ ಮಾಡಿದ್ರಿ. ಅದ್ರಾಗ ಸ್ವಾಮಿ ಪಾಠ ಮಾಡಿದ್ದೆ. ಅದಾಗಿಂದ ಬಿಟ್ಟು ಡಿ ಬಾಬು ಎಂ ಬಾಬು ಮುಂಡ್ರಿಗಾರ ಕರ್ಕೊಂಡ್ ಹೋಗಿದ್ರಿ. ನನ್ನ ಒಂದರ ಪಾಠ ಮಾಡ್ಬಾರ್ದ್ರ ನಮ್ ಧಾರಾವಾಹಿಗ್ರಿ ಅಂತ ಹೇಳಿ ಅದು ಸ್ವಾಮಿ ಪಾಠ ಕೊಟ್ಟಿದ್ರಿ. ನಾನು ಇರ್ಲಿ ಅಂತೇಳಿ ನನಗ ನೀರದ ಅಭ್ಯಾಸ ಈಗ್ರಿ. ಇವ್ ಮಂದಿ ಕುಟ ಏನ್ ತಲೆ ಕೊಡ್ಸಿದ್ರು ಅಂತೇಳಿ ನನಗೇನ್ ಬಂದ್ರ ಇವು ಅಪೇಕ್ಷೆ ಇತ್ತಪ್ಪ ಅಂದ್ರ ನಮ್ಗ ಇವು ವಯಸ್ಸಾದ ಮೇಲೆ ಇನ್ನೆಲ್ಲ ಬರ್ಬರ್ತೇನು ಹೀರೋ ಪಾರ ಕೇಳಿದ್ರೆ ಯಾರು ಕೊಡ್ತಾರ ಸಾಕು ಕೊಟ್ಟ ಅದ್ರ ಕಾಣ್ತಿಲ್ಲ ಅಭ್ಯಾಸಕ ಅದನ್ನ ಕುಸುಮಾಂಜಲಿಗೆ ಹಾವೇರಿ ಕೊಡ ಪಾಠ ಮಾಡ್ರಿ. ಕುಸುಮಾಂಜಲಿ ಅದ್ರಾಗ ಡೈಲಾಗ್ ಇದ್ರು ಸ್ವಲ್ಪ. ಅದರಿಂದ ಗುರು ಶಿಷ್ಯರಾಗ ಶಿಷ್ಯ ಪಾಠ ಅದೊಂದು ಇಂಥವೆಲ್ಲ ಕೆಲವು ಎಲ್ಲ ಅಂತಂದ್ರ ನಾನು ಹಿಂದೆ ಬಿಡಿ ಇನ್ನಾರ ಮುಂದೆ ಹೋಗ್ಬೇಕನ್ನೋ ವಿಚಾರಕ್ಕ ನಾವು ಅಂತೀವಿ. ಆದ್ರ ನಮ್ಮ ವಯಸ್ಸೇ ಇಲ್ಲಲ್ರಿ, ಅದಕ್ಕೆ ಸಂಬಂಧ ಇಲ್ಲ. ಇಲ್ಲ ಮುಂದೆ ಮಾದರಿ ನೋಡ್ರಿ ಆಯ್ತು ವಯಸ್ಸು ಮುಗಿತಂತ ಇಲ್ಲ. ನಿಮ್ಮ ಅವಕಾಶಗಳು ಸಿಕ್ಕರ್ ಬಂದ್ ಇನ್ನೂ ಮಾಡ್ತೀನಿ. ಇನ್ನು ನಾನು ಪೋಷಕ ಪಾಠ ಸಿಕ್ಕ್ರಿ, ಯಾವ ತಂದೆ ಪಾಠ ಸಿಕ್ಕ್ರ ಇಂಥವೆಲ್ಲ ಜಗ್ಗು ಎಲ್ಲ ಅಲ್ರಿ. ನಮ್ ರೊಟ್ಟಿ ಈಗ ಕಲಾವಿದರಿಂದಾಗಿಂದ ನಮ್ಗ ಕೆಲವ್ರು ಜಗ್ ಅನ್ಕೋರಿ ಮಾಡ್ತಿದ್ರಿ. ನಮ್ಗ ಮಾಡ್ತಿದ್ರಲ್ರಿ ಡೈರೆಕ್ಟ್ ಕೇಳಿದ ಹೆದರಿ ಹೊಡಿಬಿಡ್ರಿ. ಯಾಕಂದ್ರೆ ನಾನು ಪೌರಾಣಿಕ ಜಾಸ್ತಿ ಮಾಡಿಲ್ರಿ. ತಾಗಿ ಪೌರಾಣಿಕ ಪಿಕ್ಚರ್ನ ಪಾಠ ಮಾಡಿ ಸೈತಿ ಸಣ್ಣ ನಮ್ಮ ಅಂತಿಂತ ಪೂಜಾರಿ ಪಾಠ ಅವ್ರ ಬಟ್ಟನ್ ಪಾಠ ಅಂತ ಕೊಟ್ಟು ಬಿಡ್ರಲ್ಲ. ಹಂಗಾಗಿ ನಾ ಏನ್ ಮಾಡ್ತೀವಿ ಅಂದ್ರೆ ಸಭಾದಾಗ ಇಂಥವೆಲ್ಲ ಸಭಾ ನಡೆದ್ನಾಗ ಪ್ರಶ್ನೆ ಕೇಳ ಮುಂಚೆಲೆ ಇಂಥವೆಲ್ಲ ಹಿಡಿತಿದ್ವಲ್ಲ. ಹಾಗ ಅದ್ರ ಇರ್ತಿದ್ವಿ. ಇವು ಯಾವ ಡ್ಯಾನ್ಸ್ ಸಾಮಾಜಿಕ ಚಿತ್ರಗಳಿದ್ದಲ್ಲಿ ಈಗ ಸಾಮಾಜಿಕ ಮತ್ತು ಚಿತ್ರಗಳಿದ್ದಲ್ಲಿ ಎಲ್ಲಾದ್ರ ಮಾಡಿದ್ರಿ. ಜಗದ್ರಾಗ ಅದ್ರಿ ಡ್ಯಾನ್ ನೆಗೆದ್ವಿ ಎಲ್ಲಿ ಕಾಣ್ಬೇಕು ನಾವು ಯಾರು ಗುರ್ತಿಸಕತ್ತ. ಹಿಂಗಾಗಿ ನಾವ್ ಏನ್ ಮಾಡ್ಬಿಟ್ವಿ ಅಂದ್ರ ಒಟ್ಟು ಒಂದ್ ಪಿಕ್ಚರ್ಗಿಂತ ಒಂದು 200 ಮೇಲೆ ಮತ್ತೆ ಕಮ್ಮಿ ಏನಾಗಲ್ಲ. ಆದ್ರ ಬೆಳಕಿ ಬಂದಿಲ್ಲ, ಬೆಳಕಿ ಬರ್ಲಾರ್ದ ವಿಚಾರ. ಇನ್ನು ಮೇಲೆ ನನಗೊಂದು ಆಸೆ ಐತಿ. ಇಷ್ಟ ದಿನ ನಾವು ಆಗ ಹೆಸರು ನಟರಾಗಿ ಹೊತ್ತಾಗಿ ಹೇಳಿಕಣಕ್ಕಾಗಿವಿ. ನಾವು ಸ್ವಂತ ಮಾಡಿ ಒಂದಿಟ್ಟು ಕಣ್ಣಿಗೆ ಕಾಣ್ಬೇಕನ್ನೋ ಆಸೆ ಐತಿ. ಅಷ್ಟ್ರಾಗಿ ನಮ್ಮ ಮಗ್ಗ ಒಂದಿಟ್ಟು ಬೇಡಿಕೊಂಡು ಬಂದಿದ್ದೀವಿ. ಇಲ್ಲಿ ಕಡೆಗೆ ಇವ್ ಕೆಲವೊಂದು ಜಿ ಕನ್ನಡದಾಗರ ಕಾರ್ಯಕ್ರಮ ಕೊಡ್ಬೇಕಂತ ಆಸೆ ಐತ್ರಿ. ನಿಮ್ಮ ಆಸೆ ನೆರವೇರ್ಲಿ. ವೀಕ್ಷಕರೇ ನೋಡಿದ್ರಲ್ಲ, ನಮ್ಮ
ಉಮೇಶ್ ಅವರ ಬದುಕು, ಅವರ ವೃತ್ತಿ ರಂಗಭೂಮಿ ಹಾಗೆ ಸಿನಿಮಾ ರಂಗಭೂಮಿ, ಧಾರಾವಾಹಿ ಇಷ್ಟು ಮೂರಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಒಂದು ದುರಾದೃಷ್ಟ ಅಂದರೆ ಒಂದು ನಾಟಕ ಅಕಾಡೆಮಿಯವರಾದರೂ ಕೂಡ ಇವ್ರನ್ನ ಗುರುತಿಸಿ ಇವ್ರಿಗೊಂದು ಸನ್ಮಾನ ಆಗಲಿ ಪ್ರಶಸ್ತಿ ಆಗಲಿ ಕೊಟ್ಟಿಲ್ಲ. ಹಾಗೆ ಚಲನಚಿತ್ರ ರಂಗದಲ್ಲಿ ಕೆಲಸ ಮಾಡಿದ್ದಾರೆ ಸುಮಾರು ವರ್ಷಗಳು. ಅವರ ಬಾಯಿಂದ ಕೇಳಿದ್ರಿ 250ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಆದರೂ ಕೂಡ ಚಲನಚಿತ್ರ ಮಂಡಳಿಯವರ ಗುರುತಿಸಿ ಇವ್ರನ್ನ ಒಂದಿನೂ ಅವ್ರಿಗೊಂದು ಪ್ರಶಸ್ತಿ, ಅವ್ರಿಗೊಂದು ಸನ್ಮಾನ ಮಾಡಿಲ್ಲ. ಹೋಗ್ಲಿ, ರಾಜ್ಯ ಸರ್ಕಾರ ಆದರೂ ಇಂಥ ಕಲಾವಿದರನ್ನು ಗುರುತಿಸಿ ಇವ್ರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕನ್ನೋ ಒಂದು ಪರಿಜ್ಞಾನ ಕೂಡ ಇಲ್ಲದಾಗಿದೆ. ಎಲ್ಲದಕ್ಕೂ ಅರ್ಜಿ ಹಾಕ್ಕೊಂಡು ಮಾಡುವಂಥ ವಯಸ್ಸಲ್ಲ ಅವ್ರದ್ದು. ಆದರೂ ಕೂಡ ಸರ್ಕಾರ ಇಂಥವ್ರ ಬಗ್ಗೆ ಗಮನ ಹರಿಸಿ ಇಂಥವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ನಾಟಕ ಅಕಾಡೆಮಿ ಪ್ರಶಸ್ತಿ ಕೊಡಬೇಕನ್ನೋ ಕೂಗು, ಒಕ್ಕಲಿನ ಕೂಗು ಗದಗ ಜನತೆ ಹಾಗೆ ಇಡೀ ಕರ್ನಾಟಕದ ಜನತೆಯ ಕೂಗಾಗಿದೆ. ವೀಕ್ಷಕರೇ, ಇಂಥವ್ರನ್ನ ದಯವಿಟ್ಟು ಗುರುತಿಸಿ ಇಂಥವ್ರು ಎಲ್ಲೇ ಕಂಡಾಗೂ ಕೂಡ ಅಂಥವ್ರ ಬಗ್ಗೆ ಒಂದು ಅನುಕಂಪ ಇರಲಿ. ಅಂಥವ್ರ ಬಗ್ಗೆ ಒಂದು ಏನೋ ಒಂದು ನಿಮ್ಮ ಸಣ್ಣ ಪುಟ್ಟ ಒಂದು ಕಿರುಚಿತ್ರ ಮಾಡ್ತಿದ್ರ ಅಂಥವ್ರನ್ನ ಕರೆದು ಅವ್ರನ್ನ ಒಂದು ಪಾತ್ರ ಕೊಟ್ಟರು ಕೂಡ ನಿರ್ವಹಿಸ್ತೀನಿ ಅಂತ ಹೇಳಿದರು. ಪೋಷಕರ ಪಾತ್ರ ಕೂಡ ನಿರ್ವಹಿಸ್ತೀನಿ ಅಂತ ಮಾತಾಡಿದರು. ಅದೇನೇ ಇರಲಿ, ಇವ್ರಿಗೆ ಸರ್ಕಾರ ಮುಂದಾದರೂ ಗುರುತಿಸಿ ಇಂಥವ್ರನ್ನ ಬೆಳೆಸಲಿ ಅನ್ನೋ ಒಂದು ಅಭಿಲಾಷೆಯೊಂದಿಗೆ, ಹಾಗೆ ಮತ್ತೆ ಇವರು ಇನ್ನೊಂದು ಎಪಿಸೋಡ್ನಲ್ಲಿ ಮತ್ತೆ ಇವರು ಇನ್ನೂ ಅನೇಕ ಇವ್ರ ಹತ್ರ ಒಂದು ಟ್ಯಾಲೆಂಟ್, ಕಲಾದೇವಿಯ ಆರಾಧನೆ ಇದೆ. ಅದು ಏನನ್ನೋದು ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಮಾತಾಡೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.